ಇವಳಿಂದನೇ ತಾನೆ ನಿಮ್ಮ ಈ ದೇವಸ್ಥಾನದಲ್ಲಿ ಹೋಮ ಪೂಜೆ ನಿಂತಿದ್ದೋ. ಪದೇ ಪದೇ ಅದನ್ನೇ ಹೇಳಿ ನನ್ನ ರಕ್ತ ಕುದಿಯೋ ಹಾಗೆ ಮಾಡಬೇಡಿ. ಇವಳನ್ನು ನೋಡ್ತಾ ಇದ್ರೆ ಇಲ್ಲೇ ಈಗಲೇ ಬಲಿ ಕೊಟ್ಬಿಡೋಣ ಅಂತ ಅನಿಸ್ತಾ ಇದೆ. ಅದಕ್ಕೆ ತಾನೆ ನಾನು ಸಹ ಇವಳ ಮುಂದೆ ಸಿದ್ಧವಾಗಿ ನಿಂತಿರೋದು. ಅದಕ್ಕಿಂತ ಮುಂಚೆ ಇವಳ ಕಡೆಯಿಂದ ನಿಮ್ಗೊಂದು ಭರ್ಜರಿ ಉಡುಗೊರೆ ಕೊಡ್ತೀನಿ. ಉಡುಗೊರೆನಾ? ಅದು ಇವಳಿಂದ? ನಾನು ಹೇಳಿರೋದು ಆಗ್ಲೇ ಮರ್ತಿರೋ ಹಾಗಿದೆ. ಏನದು? ಇವಳ ನಾಗಶಕ್ತಿನೆಲ್ಲ ಆಪೋಷಣ ತಗೊಂಡು ನಿಮಗೆ ದಾರೆ ಎರಿತೀನಿ ಎಂದಿದ್ದನ್ನ. ರುದ್ರ, ನೀನು ಪಾಪದ ಮೇಲೆ ಪಾಪ, ಅನ್ಯಾಯದ ಮೇಲೆ ಅನ್ಯಾಯನ ಮಾಡ್ತಾನೆ ಹೋಗ್ತಾ ಇದೀಯಾ. ಇದ್ರ ಹೊರೆನ ನಿನ್ನ ಜೊತೆ ಯಾರು ಹೊರೋದಿಲ್ಲ. ನೀನೇ ಹೊರಬೇಕು, ನೀನೇ ಚುಕ್ತ ಮಾಡಬೇಕು. ಏನೇನೋ ಹೇಳಿ ನನ್ನ ದಾರಿ ತಪ್ಪಿಸೋದಕ್ಕೆ ನೋಡ್ಬೇಡ. ನಿನ್ನ ಒಳಗಡೆ ಇರೋ ಶಕ್ತಿನ ನಾನು ಇವ್ರಿಗೆ ದಾರಿ ಎರಿಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಅದನ್ನು ಯಾರಿಂದನೂ ತಪ್ಪಿಸೋದಕ್ಕಾಗೋದಿಲ್ಲ. ನೀನ್ ತಪ್ಪು ಮಾಡ್ತಾ ಇದ್ಯಾ. ಯಾವುದು ತಪ್ಪು ಯಾವುದು ಸರಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀನದನ್ನು ಹೇಳೋದಕ್ಕೆ ಬರಬೇಡ. ನೀನ್ ಯಾವತ್ತೋ ಮಾಡಿ ತಪ್ಪಿಂದ ನಿನ್ನ ಇಡೀ ಕುಟುಂಬ ಇವತ್ತು ಯಾವ ಸ್ಥಿತಿಯಲ್ಲಿ ಒದ್ದಾಡ್ತಿದ್ದಾರೆ ಅನ್ನೋದನ್ನ ಕಣ್ಣಾರೆ ನೀನೇ ನೋಡ್ತಾ ಇದೀಯ. ಮತ್ತೆ ನೀನ್ ಪಾಪ ಮಾಡಿದ್ರೆ ನಿನ್ನ ಕುಟುಂಬನ ಕಾಪಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಪಾಪ ಪುಣ್ಯದ ಭಯ ನಿಮ್ಮಂತ ಹುಳುಗಳಿಗೆ ಮಾತ್ರ ಇರೋದು, ನನಗಲ್ಲ. ಹೀಗೆಲ್ಲ ಹೇಳಿ ನನ್ನಿಂದ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡ್ರೆ ಅದು ನಿನ್ನ ಮೂರ್ಖತನ. ಸಾಯೋದಕ್ಕೆ ಸಿದ್ಧವಾಗಿರೋ. ನನ್ನ ಶಕ್ತಿನ ನೀನು ಕಿತ್ಕೊಂಡು ಅದನ್ನ ನೀನು ಅವನಿಗೆ ದಾರಿ ಎರೆದು ನನ್ನನ್ನು ನೀನು ಮುಗಿಸಿದ ತಕ್ಷಣ ಎಲ್ಲ ಸರಿ ಹೋಗುತ್ತೆ ಅಂತ ಸಂತೋಷದಲ್ಲಿ ಕುಣಿದಾಡಬೇಡ. ನನ್ನ ಹಿಂದೆ ಸಾವಿರ ಸಾವಿರ ನಾಗಗಳಿದ್ದಾರೆ. ಅವ್ರು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಯಾವ ನಾಗಗಳಾಗ್ಲಿ ನಾಗ ಯೋಧರಾಗ್ಲಿ ವಿಷ್ಣು ಪುರಕ್ಕೆ ಕಾಲಿಡೋದಕ್ಕಾಗೋದಿಲ್ಲ ಅನ್ನೋದನ್ನ ನೀನು ಮರ್ತಿರೋ ಆಗಿದೆ. ನೀನು ಶಾಶ್ವತವಾಗಿ ಇಲ್ಲೇ ಇರ್ತೀಯ. ನೀನು ಇಲ್ಲಿಂದ ಹೋಗ್ಲೇಬೇಕು. ಆಗ ನಮ್ಮ ನಾಗ ಕುಲದವರು ನಿನ್ನನ್ನು ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ? ಏಯ್, ನಾನು ಅಜೇಯ, ಅಜಾತ ಶತ್ರು. ನನ್ನನ್ನು ಯಾವುದೇ ನಾಗನು ಏನು ಮಾಡೋದಕ್ಕಾಗೋದಿಲ್ಲ. ನೀನು ಚಿರಂಜೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದೆಯಲ್ಲ? ಹೌದು, ನಾನು ಚಿರಂಜೀವಿನೇ.
ನಾಗಮಣಿ ಯಾರ ಹತ್ರ ಇರುತ್ತೋ ಅವರು ಸಾವನ್ನೇ ಗೆದ್ದವರು. ನಾಗಮಣಿ ನಿನ್ನ ಹತ್ರ ಶಾಶ್ವತವಾಗಿರುತ್ತೆ ಅಂತ ಭ್ರಮೆಯಲ್ಲಿರ್ಬೇಡ. ಆ ಸರ್ವಶಕ್ತ ಪರಮೇಶ್ವರ ನನ್ನ ಆಸರಕ್ಕೆ ನಿಂತೇ ನಿಲ್ತಾನೆ. ಹೀಗಿರುವಾಗ ನಿನಗೆ ಸಮಾಧಿ ಕಟ್ಟುವುದು ನಾಗಗಳಿಗೆ ಕಷ್ಟ ಏನಲ್ಲ. ಆ ಪರಮೇಶ್ವರನ ಸಂಪೂರ್ಣ ಶಕ್ತಿಯಾದ ನಾಗಮಣಿನ ನನ್ನ ಹತ್ರ ಇದೆ. ಇಡೀ ನಿಮ್ಮ ನಾಗಲೋಕನೇ ನನ್ನ ಎದುರುಗಡೆ ನಿಂತರೂ ಸಹ ನಾನು ಒಬ್ಬನೇ ನಿಂತು ಹೋರಾಟ ಮಾಡ್ತೀನಿ. ತ್ರಿವೇಣಿಯಮ್ಮ, ನೀವು ಮತ್ತು ನಿಮ್ಮ ಮನೆಯವರು ನನ್ನ ಮೇಲೆ ಎಷ್ಟೋ ವರ್ಷಗಳಿಂದ ನಂಬಿಕೆ ಇಟ್ಟಿದ್ದೀರಿ. ಒಬ್ಬ ವ್ಯಕ್ತಿ ಮೇಲೆ ಇಷ್ಟೊಂದು ನಂಬಿಕೆ ಇಡೋದು ಅಪರೂಪ. ಆ ನಂಬಿಕೆಯನ್ನು ನಾನು ಉಳಿಸ್ಕೋತೀನಿ. ಅದೆಷ್ಟೇ ಕಷ್ಟ ಆದರೂ ಅರ್ಜುನ್ ಅಮೃತನ ನಾನು ಇಲ್ಲಿಂದ ಕರ್ಕೊಂಡು ಬರ್ತೀನಿ. ಜೈ ಮಹಾಕಾಲ. ನೀನು ಅಮೃತಾಗಿ ಇಷ್ಟೊಂದು ಹಿಂಸೆ ಕೊಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವನಿರುವಾಗ ನೀನು ಅಮೃತನ ಏನು ಮಾಡೋದಕ್ಕಾಗೋದಿಲ್ಲ. ನಿನ್ನಿಂದ ಅವಳನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಓಯ್ ಮಹಾಕಾಲ.
ಬಾಬಾ, ಅನಾಥ ರಕ್ಷಕರ ಪಾಲಿಗೆ ಆದಿದೇವ ಬಂದ ಹಾಗೆ ಬಂದ್ರಿ. ನನ್ನನ್ನು ಇವರೆಲ್ಲ ನಾಗಿಣಿ ಅಂತ ಅನ್ಕೊಂಡು ಹೇಗೆ ಹಿಂಸೆ ಮಾಡ್ತಿದ್ದಾರೆ. ನೀನೇನು ಹೆದರ್ಬೇಡ, ನಾನಿದ್ದೀನಿ. ಬಾಬಾ, ಇದಕ್ಕೂ ನಿಮಗೂ ಸಂಬಂಧ ಇಲ್ಲ. ಇದಕ್ಕೆ ಅಡ್ಡಿ ಬರಬೇಡಿ. ನನ್ನ ಸಂಬಂಧ ಯಾವುದಕ್ಕಿದೆ ಯಾವುದಕ್ಕಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದನ್ನ ನೀನು ನನಗೆ ಹೇಳ್ಕೊಡೋದಕ್ಕೆ ಬರಬೇಡ. ನೋಡೆ, ಈ ಬೇಟೆ ನಂದು. ಇದನ್ನ ತಡೆಯೋ ಅಧಿಕಾರ ನಿಮಗಿಲ್ಲ. ನಿನ್ನ ದ್ವೇಷ ಏನಿದ್ರು ನಾಗಿಣಿ ಮೇಲೆ, ಅಮೃತ ಮೇಲಲ್ಲ. ಅವಳು ಅಮೃತ ಅಲ್ಲ, ನಾಗಿಣೆ. ನೀನ್ ಹೇಳಿದ್ರೆ ನಾನು ಕುರುಡಾಗಿ ನಂಬೋದಿಲ್ಲ. ಅಮೃತನ, ಅರ್ಜುನ್ನ ಯಾವುದೇ ಅಪಾಯ ಇಲ್ಲದೆ ಮನೆ ತಲುಪಿಸ್ತೀನಿ ಅಂತ ನಾನು ನಿಮ್ಮ ತಾಯಿಗೆ ಮಾತು ಕೊಟ್ಟು ಬಂದಿದ್ದೀನಿ. ಅದು ನಿಮ್ಮಿಂದ ಸಾಧ್ಯ ಇಲ್ಲ. ಸಾಧ್ಯ ಅಸಾಧ್ಯಗಳ ಸಮೀಕರಣ ನಿನಗೆ ಸಮಯ ಬಂದಾಗ ತೋರಿಸ್ತೀನಿ. ಅಮೃತ, ನೀನು ಹೊರಡು. ಜೈ ಮಹಾಕಾಲ. ಬಾಬಾ, ನೀವೇನೇ ಶತ ಪ್ರಯತ್ನ ಪಟ್ರೋ ಅವಳನ್ನ ವಿಷ್ಣುಪುರದಿಂದ ಹೊರಗೆ ಕಳಿಸೋದಕ್ಕಾಗೋದಿಲ್ಲ. ನನಗೆ ಸವಾಲು ಹಾಕುವಷ್ಟು ಉದ್ದಟತನವೇ? ಒಂದು ವಿಷಯ ಹೇಳ್ತೀನಿ ತಿಳ್ಕೊ. ಬರೀ ಅಮೃತನ ಮಾತ್ರ ಅಲ್ಲ, ಅರ್ಜುನ್ ವಿಷ್ಣುಪುರದಿಂದ ಹೊರಗೆ ದೇವ್ರು ಬಂದಾಗ ಬಂದು ನೀವು ನನ್ನನ್ನು ಕಾಪಾಡಿದ್ರಿ. ನಿಮ್ಮ ಉಪಕಾರನ ಹೇಗೆ ತಿಳಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಬಿಡು. ಅರ್ಜುನ್ ಎಲ್ಲಿ? ಅವ್ರನ್ನ ನಾನು ಹುಡುಕ್ತಾ ಇದ್ದೀನಿ. ಇದುವರೆಗೂ ಅವರು ನನ್ನ ಕಣ್ಣಿಗೆಲ್ಲೂ ಬಿದ್ದಿಲ್ಲ. ಅವರು ಯಾವ ಅಪಾಯದಲ್ಲಿ ಇದ್ದಾರೋ ಏನೋ ಅಂತ ನನಗೆ ಆತಂಕ ಆಗ್ತಿದೆ. ಅಮೃತ, ಹೇಳಿ ಬಾಬಾ. ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲಾದ್ರೂ ಒಂಟಿ ಮನೆ, ತೋಟದ ಮನೆ ತರ ಇದೆಯಾ? ಯಾಕೆ ಬಾಬಾ? ಅಲ್ಲಿ ಅರ್ಜುನ್ ಇದ್ದಾನೆ. ಹಾ ಬಾಬಾ, ಇದೆ. ಅಲ್ಲಿ ಅವರು ಅರ್ಜುನ್ನ ಬಂಧಿಸಿದ್ದಾರೆ. ನಾವು ಅಲ್ಲಿಗೆ ಹೋದ್ರೆ ಅವನನ್ನ ಬಿಡಿಸ್ಕೊಂಡು ಹೋಗ್ಬೋದು. ನಡಿ. ಅವಳನ್ನ ಹೀಗೆ ಬಾಬಾ ಜೊತೆ ಕಳ್ಸ್ಕೊಡೋದಕ್ಕ ನಾನು ನೀವು ಇಷ್ಟು ಕಷ್ಟಪಟ್ಟಿದ್ದು? ಬಾಬಾ ಶಕ್ತಿ ಎಂಥದ್ದು ಏನು ಅಂತ ನಿಮ್ಗೆ ಅರ್ಥ ಆಗಲ್ಲ. ಹಾಗಂತ ಕೈಗೆ ಸಿಕ್ಕಿದ ಶತ್ರುನ ಹೀಗೆ ಬಿಟ್ಬಿಡೋದ? ಅವಳು ಹೋಗಿರೋದು ಬರೀ ದೇವಸ್ಥಾನದಿಂದ ಮಾತ್ರ, ವಿಷ್ಣುಪುರದಿಂದ ಅಲ್ಲ. ಹೋಗೋದಕ್ಕೆ ಸಾಧ್ಯನೂ ಇಲ್ಲ. ನಾನು ನಿಮಗೆ ಮಾತು ಕೊಟ್ಟಿರೋ ಥರ ಅವಳ ಶಕ್ತಿನ ನಿಮಗೆ ದಾರೆ ಎರಿತೀನಿ. ಹಾಗೆ ಹೋಮಕ್ಕೆ ಅವಳನ್ನ ಬಲಿ ಕೊಡಿಸ್ತೀನಿ. ಬಾಬಾ ಬಾಬಾ ಅವಳು ನಿಜವಾದ ನಾಗಿಣಿ ಅಲ್ಲ, ಅಮೃತ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅವಳು ನಿಜವಾದ ನಾಗಿಣಿ ಅಂತ ಅವ್ರಿಗೆ ಅರ್ಥ ಆದರೆ ತಾವೇ ತಾನಾಗಿ ನಮ್ಮ ದಾರಿಗೆ ಬರ್ತಾರೆ. ಆಮೇಲೆ ಅವರ ಸಹಾಯನ ತಗೊಂಡು ಅವಳನ್ನ ಸುಲಭವಾಗಿ ಬಲಿ ಕೊಡ್ಬೋದು. ಕುತಂತ್ರದಲ್ಲಿ, ಕುಯುಕ್ತಿಯಲ್ಲಿ, ಮೋಸ ವಂಚನೆಯಲ್ಲಿ ನಮ್ಮಣ್ಣ ರಾಜ ಅಂದ್ಕೊಂಡಿದ್ದೆ. ಆದ್ರೆ ಈ ರುದ್ರ ನಮ್ಮಣ್ಣನ ಮೀರ್ಸೋ ಮಹಾರಾಜ. ಈಗ ಅವರಿಬ್ರು ಎಲ್ಲಿಗೆ ಹೋಗಿರ್ತಾರೆ? ಅರ್ಜುನ್ ಇರೋ ಜಾಗಕ್ಕೆ ಹೋಗಿರ್ತಾರೆ. ಬನ್ನಿ, ನಾವೆಲ್ಲರೂ ಅಲ್ಲಿಗೆ ಹೋಗೋಣ.
ಆ ಜಾಗ ಎಲ್ಲಿ? ಅರ್ಜುನ್ ಅವರು ಇಲ್ಲೇ ಎಲ್ಲೋ ಇದ್ದಾರೆ, ಆದರೆ ಎಲ್ಲಿದ್ದಾರೆ ಅಂತ ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ನಿಮ್ಮನ್ನ ಇಲ್ಲಿ ಕಳಿಸಿ ನಿಮ್ಮ ಅಜ್ಜಿ ಕ್ಷಣ ಕ್ಷಣಕ್ಕೂ ಎಷ್ಟೊಂದು ಆತಂಕ ಪಡ್ತಿದಾರಂತ ನನಗೆ ಚೆನ್ನಾಗಿ. ಆದರೆ ಏನು ಮಾಡಲಿ ಬಾಬಾ, ಅರ್ಜುನ್ ಅವರು ನನ್ನ ಮಾತು ಮತ್ತು ಅಜ್ಜಿ ಮಾತನ್ನ ಕೇಳದೆ ಹಠ ಮಾಡ್ಕೊಂಡು ಇಲ್ಲಿಗೆ ಬಂದರು. ಈಗ ನೋಡಿ ಎಂಥ ಪರಿಸ್ಥಿತಿ ಬಂತು. ನೀನೇನು ಹೆದರ್ಕೋಬೇಡ, ನಾನಿದ್ದೀನಲ್ಲ, ಏನಾದರೂ ಮಾಡೋಣ ಬಾ. ಅರ್ಜುನ್ನ ಇದ್ರೊಳಗೆ ಬಂಧಿಸಿದ್ದಾರೆ. ಹಾಗಾದ್ರೆ ಅವರನ್ನ ಹೇಗಾದ್ರೂ ಮಾಡಿಬಿಡಿಸಿ. ಬಾಬಾ ನಿಂತ್ಕೊಳ್ಳಿ. ನೀವು ತಪ್ಪು ಮಾಡ್ತಾ ಇದ್ದೀರಾ. ತಪ್ಪು ಮಾಡ್ತಿರೋದು ನಾನಾ ನೀನಾ ಅನ್ನೋದನ್ನ ನೀನೇ ಗಮನಿಸು, ಆಗೆಲ್ಲ ಅರ್ಥ ಆಗುತ್ತೆ. ಬಾಬಾ ಮೋಸ ಹೋಗ್ಬೇಡಿ. ಅವಳು ನಿಜವಾದ ಅಮೃತ ಅಲ್ಲ, ನಾಗಿಣೆ. ನಾಗಿಣೆ ನಾಗಿಣಿ ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು ಅನ್ನೋದು ನಿನಗೆ ಗೊತ್ತಿರೋ ವಿಚಾರನೇ. ಅಂಥದ್ರಲ್ಲಿ ನೀನು ಅಮೃತನ ನಿಜವಾದ ನಾಗಿಣಿ ಅನ್ಕೊಂಡಿದ್ಯಲ್ಲ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಯಾರ ಕಡೆಯಿಂದನೂ ಮೋಸ ಹೋಗೋದಿಲ್ಲ. ನಿನ್ನ ಹತ್ರ ಇರೋ ನಾಗಮಣಿ ಎಲ್ಲರ ಕಣ್ಣನ್ನ ಕೊಕ್ಕಿದೆ. ಅದನ್ನ ನಿನ್ನ ಕೈಯಿಂದ ಪಡೆಯೋದಕ್ಕೋಸ್ಕರ ಎಲ್ಲ ನಿನ್ನ ಬೆನ್ನ ಹಿಂದೆ ಬಿದ್ದಿದ್ದಾರೆ. ಎಲ್ಲರೂ ನಿನ್ನ ಶತ್ರುಗಳೇ ಅನ್ನೋ ಭ್ರಮೆಲಿ ನೀನಿದೀಯ. ಅದಕ್ಕೆ ನಿನ್ನವ್ರು ಯಾರು ಪರರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ನೀವು ಏನೇನೋ ಹೇಳಿ ನನ್ನ ದಾರಿ ತಪ್ಪಿಸೋದಕ್ಕೆ ನೋಡಬೇಡಿ. ನಾನು ನಿನ್ನ ದಾರಿ ತಪ್ಪಿಸೋದಕ್ಕೆ ನೋಡ್ತಾ ಇಲ್ಲ, ಇರೋ ವಾಸ್ತವ ಸಂಗತಿಯನ್ನ ಹೇಳ್ತಾ ಇದ್ದೀನಿ. ನಾಗಮಣಿ ನಿನ್ನ ಕೈ ತಪ್ಪಿ ಹೋಗುತ್ತೆ ಅನ್ನೋ ಭಯ ನಿನಗೆ ಇಲ್ಲ. ಅಂದಿದ್ರೆ ಅರ್ಜುನ ಯಾಕೆ ಈ ರೀತಿ ಬಂದ್ಸಿಡ್ತಾ ಇದ್ದೆ? ನಾಗಮಣಿಗೋಸ್ಕರ ನೀನು ನಿನ್ನ ಅಣ್ಣನ ಮಗನನ್ನೇ ಕೊಲ್ಲುವಷ್ಟು ಕ್ರೂರಿ ಆಗ್ಬೇಡ. ಇದು ನಿನ್ಗೆ ಯಾವತ್ತಿಗೂ ಒಳ್ಳೇದಲ್ಲ.